ನಮಸ್ತೆ ವೀಕ್ಷಕರೇ. ಈ ನವಗ್ರಹಗಳಿಗೆ ಒಡೆಯನಾಗಿರ್ತಕ್ಕಂಥ ರಾಜಗ್ರಹ ಅಂತ ಕರಿತೀವಿ ಸೂರ್ಯದೇವ ಮಿಥುನ ರಾಶಿಗೆ ಸಂಚಾರ ಮಾಡ್ತಾ ಇದ್ದೇನೆ. ಇದೇ ತಿಂಗಳು 15ನೇ ತಾರೀಕು ಅಮಾವಾಸ್ಯೆ ದಿವಸ ಅಂದರೆ 2026 ಜೂನ್ 15ನೇ ತಾರೀಕಿನಂದು ಮೇಷ, ಮಿಥುನ, ಕನ್ಯಾ, ಮಕರ ಮತ್ತು ಕುಂಭ ರಾಶಿಯವರಿಗೆ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ತ್ರಿಕೋನ ಯೋಗ ಸ್ಟಾರ್ಟ್ ಆಗ್ತಕ್ಕಂಥದ್ದು ವೀಕ್ಷಕರೇ. ಆನಂತರ ಬುಧ ಸಂಬಂಧಿತನಾಗಿರೋದ್ರಿಂದ ಬುಧ ಆದಿತ್ಯ ಯೋಗನೂ ಕೂಡ ಟ್ರಿಗರ್ ಆಗುತ್ತೆ. ತುಂಬ ಒಳ್ಳೆಯ ಫಲಗಳನ್ನು ಕೊಡ್ತಕ್ಕಂಥದ್ದು ಈ ರಾಶಿಯವರು ನೋಡ್ಕೊಳ್ಳಿ. ಇದನ್ನು ಏನು ಮಾಡಬೇಕು ಅಂದರೆ ಅವತ್ತಿನ ದಿವಸ ನೀವು ಸೂರ್ಯೋದಯಕ್ಕೆ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಜಪ ಮಾಡ್ಕೊಳ್ಳಿ. ಮಂತ್ರ ಬಂದುಬಿಟ್ಟು ಓಂ ಹ್ರಾಂ ಹ್ರೀಂ ರೌಂ ಸಹ ಸೂರ್ಯಾಯ ನಮಃ. ಮತ್ತೊಂದು ಸಾರಿ ಓಂ ಹ್ರಾಂ ಹ್ರೀಂ ರೌಂ ಸಹ ಸೂರ್ಯಾಯ ನಮಃ. ಈ ಮಂತ್ರನ ಒಂದು 108 ಸರಿ ಅಥವಾ ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ, ಏನು ತೊಂದರೆ ಇಲ್ಲ. ಮಂತ್ರ ಜಪ ಮಾಡಿದಷ್ಟು ಎನರ್ಜಿ ಜಾಸ್ತಿ ಇರುತ್ತೆ. ಬುಧ ಆದಿತ್ಯ ಯೋಗ ಟ್ರಿಗರ್ ಆಗ್ತಕ್ಕಂಥದ್ದು ಬುಧ ಸಂಬಂಧಿತನಾಗಿರೋದ್ರಿಂದ ಅಮಾವಾಸ್ಯ ದಿವಸ ಸೂರ್ಯನ ಸಂಚಾರ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಇದು. ಮುಂದಿನ ತಿಂಗಳು ಜುಲೈ ತಿಂಗಳು 16ನೇ ತಾರೀಕಿನವರೆಗೂ ಇರುತ್ತೆ. ಸೂರ್ಯಗ್ರಹ ಬಂದುಬಿಟ್ಟು ಮಿಥುನ ರಾಶಿಯಲ್ಲಿ ತುಂಬ ವಿಶೇಷವಾದ ಫಲ ಕೊಡ್ತಾನೆ. ಬುಧಾದಿತ್ಯ ಯೋಗ ಆಗ್ತಕ್ಕಂಥದ್ದು ಗ್ರಹಗಳ ರಾಜ ಆಗಿರ್ತಕ್ಕಂಥ ಸೂರ್ಯದೇವನು ಕೂಡ ಮಿಥುನ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಮಂತ್ರನ ಧ್ಯಾನ ಮಾಡ್ಕೊಳ್ಳಿ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ಉದ್ಯೋಗಗಳಲ್ಲಿ ತುಂಬ ಬದಲಾವಣೆಯನ್ನು ತಂದು ಕೊಡ್ತಕ್ಕಂಥದ್ದು ವೀಕ್ಷಕರೇ. ಯೋಗ ಚೆನ್ನಾಗಿದೆ. ಮಂತ್ರನ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ನುಡಿದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.